ಹೆಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2 ವರ್ಷದ ಮಗುವಿಗೆ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಯಾವ ರೀತಿ ಲೆಹೆಂಗಾ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಷ್ಟು ದಿನ ಆದ್ರೂ ನಾನು ಬೆಲ್ಟ್ ಸಿಸ್ಟಮಲ್ಲಿ ಲೆಹೆಂಗಾವನ್ನು ಸ್ಟಿಚ್ ಮಾಡಿ ತೋರಿಸಿದ್ದೆ. ಇದು ಫಸ್ಟ್ ಟೈಮು ಈ ರೀತಿಯಾಗಿ ನಾನು ಬಾಡಿ ಪಾರ್ಟ್ಗೆ ಯಾವ ರೀತಿಯಾಗಿ ಲೆಹೆಂಗಾವನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ರೀತಿಯಾದಂತಹ ಬ್ಲೌಸ್ ಪೀಸ್ ಐತಿ. ನೀವು ಬೇಕಿದ್ರೆ ಫ್ಯಾಬ್ರಿಕ್ ಕೂಡ ಪರ್ಚೇಸ್ ಮಾಡ್ಬೋದು. ಇದು ಸ್ಯಾರಿಯಲ್ಲಿ ಕೊಟ್ಟಿರುವಂತಹ ಬ್ಲೌಸ್ ಪೀಸಲ್ಲೇ ನಾನು ಈ 2 ವರ್ಷದ ಮಗುವಿಗೆ ಲೆಹೆಂಗಾವನ್ನು ಸ್ಟಿಚ್ ಮಾಡಾಕ್ತೀನಿ. ಟೋಟಲಿ ಇದು 90 ಸೆಂಟಿಮೀಟ್ರ್ ಐತಿ. ಆದಷ್ಟು ಇನ್ನೂ ಒಂದು 20 ಓದಿದ್ರೆ ಒಳ್ಳೆಯದು. ನಾನು ಇದರಲ್ಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಾಕ್ತೀನಿ. ಇಷ್ಟರಲ್ಲೂ ಕೂಡ್ತೈತಿ, ಬಟ್ ಇನ್ನೊಂದು ಚೂರು ಒಂದು 20 ಸೆಂಟಿಮೀಟ್ರ್ ಜಾಸ್ತಿ ಇದ್ದರೆ ಇನ್ನೂ ಒಳ್ಳೆಯದು. ಇದು ಟೋಟಲಿ 90 ಸೆಂಟಿಮೀಟ್ರ್ ಐತಿ. ಇದನ್ನು ನಾನು ಫಸ್ಟಿಗೆ ಉದ್ದದಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ ಮತ್ತು ಆಮೇಲೆ ಅಡ್ಡದಲ್ಲಿ ಒಂದು ಸರ್ತಿ ಫೋಲ್ಡ್ ಮಾಡ್ಕೊಂಡೀನಿ. ಟೋಟಲಿ ಈಗ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ. ಸ್ಯಾರಿ ಪನ್ನ ಇರೋದ್ರಿಂದ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಬ್ಲೌಸ್ ಪೀಸಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು, ನಾನು ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ. ನಾನು ಉದ್ದ ರೆಡಿ ಮಾಡಬೇಕಾಗಿರೋದು ಸ್ಕರ್ಟ್ ಪಾರ್ಟ್ 20 ಇಂಚ್ ಮತ್ತು ಬಾಡಿ ಪಾರ್ಟ್ 10ರಿಂದ 11 ಇಂಚ್ ರೆಡಿ ಮಾಡ್ತೀನಿ. ಈಗ ಸ್ಕರ್ಟ್ ಪಾರ್ಟ್ನ ಉದ್ದವನ್ನು ನಾನು 20 ಇಂಚ್ ರೆಡಿ ಮಾಡಬೇಕು ಅಂದರೆ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಕೆಳಗಡೆ ಫೋಲ್ಡ್ ಮಾಡೋದೇನಿಲ್ಲ, ಅದಕ್ಕೋಸ್ಕರ 1 ಇಂಚ್ ಮಾತ್ರ ನಾನು ಜಾಸ್ತಿ ತೊಗೊಂಡಿನಿ. ಏನಾದರೂ ನೀವು ಕೆಳಗಡೆ ಸ್ಕರ್ಟ್ನ ಕೆಳಗಡೆಗೆ ಫ್ಯಾಬ್ರಿಕ್ ತೊಗೊಂಡು ಸ್ಟಿಚ್ ಮಾಡಾಕ್ತಿದ್ರಿ ಅಂತಂದ್ರೆ ನೀವು ಕೆಳಗಡೆ ಫಿನಿಶಿಂಗೋಸ್ಕರ ಅಂಥೇಳಿ ಇನ್ನೊಂದು ಇಂಚು ಎಕ್ಸ್ಟ್ರಾ ತೊಗೊಳ್ರಿ. ನಾನು 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿನಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಇದ್ರ ಸೇಮ್ ಅಳತೆಯಲ್ಲಿ ಈಗ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೋತೀನಿ. ಲೈನಿಂಗ್ ಬಟ್ಟೆಯನ್ನು ಕೂಡ ನಾವು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡಾಕ್ತೀನಿ ನಾನು. ನೀವು ಎಷ್ಟು ಈಗ ಮೇನ್ ಫ್ಯಾಬ್ರಿಕ್ ತೊಗೊಂಡಿರಲ್ಲ ಅಷ್ಟೇ ಅಳತೆಯಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಳ್ರಿ. ಇದು ಅಂದಾಜಲ್ಲಿ ನಾನು ಹೇಳಬೇಕು ಅಂತಂದ್ರೆ 90 ಸೆಂಟಿಮೀಟ್ರ್ ಬ್ಲೌಸ್ ಪೀಸ್ ಐತಂದ್ರೆ ಅದನ್ನು ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡೀನಿ. ಅದರಲ್ಲೇ ಡಬಲ್ ಫೋಲ್ಡ್ ಮಾಡಿಕೊಂಡು ಅಂದ್ರೆ ಉದ್ದದಲ್ಲಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಭಾಗವನ್ನು ಜಾಸ್ತಿ ಬಾರ್ಡ್ರ್ ಇರುವಂತಹ ಭಾಗವನ್ನು ಫ್ರಂಟ್ ಪಾರ್ಟ್ಗಾಗಿ ಮತ್ತು ಕಡಿಮೆ ಇರುವಂತಹ ಬಾರ್ಡ್ರನ್ನು ಬ್ಯಾಕ್ ಸೈಡಲ್ಲಿ ಯೂಸ್ ಮಾಡ್ಕೊಳಾಕ್ತೀನಿ. ನಿಮ್ಮದೇನಾದರೂ ಫ್ಯಾಬ್ರಿಕ್ ಕಡಿಮೆ ಇತ್ತು ಅಂದ್ರೆ ನೀವು 1.80 ಅಥವಾ 2 ಮೀಟ್ರ್ವರೆಗೂ ನೀವು ಫ್ಯಾಬ್ರಿಕನ್ನು ತಗೋಬೇಕಾಗ್ತೈತಿ. ಅಂದರೆ ಫೋಲ್ಡ್ ಮಾಡಿದಾಗ ನೀವು ಎಷ್ಟು ಉದ್ದ ಉದ್ದದಲ್ಲಿ ಒಂದು ಸರ್ತಿ ಫೋಲ್ಡ್ ಮಾಡಿದ್ರಿ ಅಂತಂದ್ರೆ ನೀವು ಎಷ್ಟು ಉದ್ದದ ಲೆಹೆಂಗಾವನ್ನು ಸ್ಟಿಚ್ ಮಾಡಾಕತ್ತೀರಿ ಅದಕ್ಕಿಂತಲೂ 1 ಇಂಚ್ ಜಾಸ್ತಿ ಇರಬೇಕು, ಅಷ್ಟಾದರೂ ಇರಬೇಕು. ಆ ರೀತಿ ನೀವು ಅಳತೆಯನ್ನು ಇಟ್ಕೊಂಡು ತೊಗೊಳ್ರಿ. ಇಲ್ಲ ನೀವು ಸಪ್ರೇಟ್ ಫ್ಯಾಬ್ರಿಕ್ ಜಾಸ್ತಿ ಪನ್ನ ಇಲ್ಲ ಅಂತಂದಾಗ 2 ಮೀಟ್ರ್ವರೆಗೂ ಕೂಡ ಬಟ್ಟೆ ತೊಗೋಬೇಕಾಗ್ತೈತೆ. ಅಂದರೆ ನೀಟಾಗಿ ಪ್ಲೇಟ್ಸ್ಗಳು ಬರ್ತಾವೆ. ಈಗ ನಾನು ಉಳಿದಿರುವಂತಹ ಲೈನಿಂಗ್ ಬಟ್ಟೆಯಲ್ಲಿ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ನಾನು ಲೈನಿಂಗ್ ಬಟ್ಟೆಯನ್ನು ಈಗ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೋತೀನಿ. ಈ ರೀತಿ 4 ಲೇಯರ್ಸಲ್ಲಿ 6.5 ಇಂಚ್ಗೆ ಫೋಲ್ಡ್ ಮಾಡ್ಕೋಬೇಕು. ಚೆಸ್ಟ್ ಸೈಜ್ 20 ಇಂಚ್ ಐತಿ, ಅದರ 4ನೇ ಭಾಗ 5 ಇಂಚು, 1.5 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 6.5 ಇಂಚ್ಗೆ ನಾನು ಲೈನಿಂಗ್ ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳಾಕ್ತೀನಿ. ಬಟ್ ಸ್ವಲ್ಪ ಯಾಕೋ ಜಾಸ್ತಿ ಅನ್ಸಾಕ್ತೈತಿ. ಜಾಸ್ತಿ ಬಂತು ಅಂದರೆ ಮತ್ತು ಪ್ಲೇಟ್ಸ್ಗಳು ಕಡಿಮೆ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಈಗ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋತೀನಿ. ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ 2 ಇಂಚು ಕೊರಳಿನ ಅಗಲ ಮತ್ತು 2 ಇಂಚು ಶೋಲ್ಡರ್ ಮತ್ತು ಕೊರಳಿನ ಉದ್ದ 4.25 ಇಂಚ್ ತೊಗೊಂಡು ಅಂದರೆ ನಾವು ಬ್ಲೌಸಿಗೆ ಏನು ಇಡ್ತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಕೆಳಗಡೆಗೆ ತೊಗೊಂಡ್ರೆ ಒಳ್ಳೆಯದು. ನಾನು ಬ್ಲೌಸ್ಗೆ 4 ಇಂಚು ತೊಗೋಬೇಕನ್ನ ಹಾಕ್ತೀನಿ, ಅದಕ್ಕಿಂತಲೂ ಒಂಚೂರು ಜಾಸ್ತಿ ತೊಗೊಳಾಕ್ತೀನಿ. ಅಂದರೆ ಕಾಣಬಾರ್ದಲ್ಲ ಒಳಗಿಂದ ಲೈನಿಂಗ್ ಬಟ್ಟೆ ಬ್ಲೌಸ್ ಹಾಕ್ಕೊಂಡಾಗ, ಅದಕ್ಕೋಸ್ಕರ.
ಮತ್ತು ಆರ್ಮೋಲನ್ನು ಕೂಡ 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ತೊಗೊಂಡು ಕಟ್ ಮಾಡ್ಕೊಂಡಿನಿ. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನಾನು ಲೈನಿಂಗ್ ಬಟ್ಟೆಯ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂಡಿನಿ. ಸೇಮ್ ಅಳತೆಯಲ್ಲಿ ಮತ್ತೆರಡು ಪೀಸನ್ನು ಕಟ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಲೈನಿಂಗ್ ಬಟ್ಟೆಯ ಬದಲಾಗಿ ಯಾವುದಾದ್ರೂ ಇದು ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇತ್ತು ಅಂದರೆ ನೀವು ಅದನ್ನೇ ಕೂಡ ಬಳಸ್ಬೋದು ಬಾಡಿ ಪಾರ್ಟಿಗೂ ಕೂಡ. ಇಲ್ಲಿ ಮೇನ್ ಫ್ಯಾಬ್ರಿಕ್ ಕಡಿಮೆ ಇರೋದ್ರಿಂದ ನಾನು 2 ಲೇಯರ್ಸಲ್ಲಿ ತೊಗೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ ಲೈನಿಂಗ್ ಬಟ್ಟೆಯನ್ನೇ. ಅಂದ್ರೆ ಮೇನ್ ಫ್ಯಾಬ್ರಿಕ್ಕು ಕೂಡ ಅದೇ, ಬಾಡಿ ಪಾರ್ಟ್ಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ಅದೇ ಯೂಸ್ ಮಾಡಿ ಸ್ಟಿಚ್ ಮಾಡಾಕ್ತೀನಿ. ಈಗ ಇದು ಸ್ಕರ್ಟ್ ಪಾರ್ಟಲ್ಲಿ ಕಟ್ ಮಾಡಿ ಉಳಿದಿರುವಂತಹ ಮೇನ್ ಫ್ಯಾಬ್ರಿಕ್ಕನ್ನು ತೆಗೆದಿಡ್ತೀನಿ ಬ್ಲೌಸ್ಗೆ ಏನಾದರೂ ಸ್ಟಿಚ್ ಮಾಡೋದಕ್ಕೆ ಅಂಥೇಳಿ. ಮತ್ತು ಈಗ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ, ಲೆಹೆಂಗಾದ ಸ್ಟಿಚಿಂಗ. ಈಗ ನೋಡ್ತಾ ಇರ್ಬೋದು ಬಾಡಿ ಪಾರ್ಟ್ಸ್ಗಳನ್ನು ಆಲ್ರೆಡಿ 2 ಲೇಯರ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡಿವಿ. ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ಸೇಮ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡೈತೆ, ಏನೂ ಹೆಚ್ಚು ಕಡಿಮೆ ಇಲ್ಲ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಸೇಮ್ ಅಳತೆಯಲ್ಲಿ ನಾನು ಕಟ್ ಮಾಡ್ಕೊಂಡಿನಿ. ಮೊದಲಿಗೆ ಒಂದು ಲೇಯರನ್ನು ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಲೇಯರನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೊಂಡಿನಿ. ಅಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಟ್ಟು ಈಗ ತಿರುಗಿಸ್ಬಿಟ್ಟು ಒಂದು ಸೈಡಲ್ಲಿ ಈಗ ಮೇನ್ ಫ್ಯಾಬ್ರಿಕ್ ಅಥವಾ ಮೇನ್ ಫ್ಯಾಬ್ರಿಕ್ ಯೂಸ್ ಮಾಡಾಕ್ತಿದ್ರೆ ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ರಿ. ನಾನಿಲ್ಲಿ ಎರಡದಕ್ಕೂ ಕೂಡ ಸೇಮ್ ಬಟ್ಟೆಯನ್ನು ಯೂಸ್ ಮಾಡ್ಕೊಂಡಿನಿ, ಲೈನಿಂಗ್ ಬಟ್ಟೆಯನ್ನೇ, ಬಾಡಿ ಪಾರ್ಟ್ಗಾಗಿ ಮಾತ್ರ. ನಿಮ್ಮ ಹತ್ರ ಫ್ಯಾಬ್ರಿಕ್ ಜಾಸ್ತಿ ಇತ್ತು, ವೇಸ್ಟ್ ಆಗ್ತಿತ್ತು ಅಂತಂದ್ರೆ ಬಾಡಿ ಪಾರ್ಟ್ಗೆ ಅದನ್ನೇ ಯೂಸ್ ಮಾಡಿಕೊಳ್ರಿ. ಒಳಗಡೆ ಲೈನಿಂಗ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ರಿ. ಮತ್ತು ಎಲ್ಲ ಸೈಡ್ಸ್ಗಳಲ್ಲೂ ಕೂಡ ಈ ರೀತಿಯಾಗಿ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೊಂಡಿನಿ. ಇದೇ ರೀತಿಯಲ್ಲಿ ನಾವೀಗ ಇನ್ನೊಂದು ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಒಂದು ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿನಿ, ಅದೇ ರೀತಿಯಲ್ಲಿ ಇನ್ನೊಂದು ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿನಿ. ಈಗ 2 ಶೋಲ್ಡರ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನೀಟಾಗಿ ಈ ರೀತಿ ಒಂದ್ರ ಮೇಲೆ ಒಂದು ಜೋಡಿಸಿಟ್ಟು 2 ಶೋಲ್ಡರ್ಸ್ಗಳನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈಗ ಟಕ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ಎರಡನ್ನೂ ಜೋಡಿಸಿ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ ಹೆಚ್ಚು ಕಡಿಮೆ ಬಂದಿರ್ತದಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಆರ್ಮೋಲ್ಗೆ ನಾವು ಫಿನಿಶಿಂಗ್ ಮಾಡ್ಕೋಬೇಕು. ಆರ್ಮೋಲ್ ಫಿನಿಶಿಂಗಾಗಿ ನಾನು ಲೈನಿಂಗ್ ಬಟ್ಟೆಯ ಕ್ರಾಸ್ ಪಟ್ಟಿಯನ್ನು ತಗೊಂಡು ಒಂದು ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು, ಅದೇ ಈಗ ನಾವು ಫಿನಿಶಿಂಗ್ ಯಾವ ರೀತಿ ಮಾಡ್ಕೋತೀವಲ್ಲ ಆರ್ಮೋಲಲ್ಲಿ ಮತ್ತು ಕೊರಳಿಗೆ ಯಾವ ರೀತಿ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋತೀವಲ್ಲ ಅದೇ ರೀತಿಯಲ್ಲಿ 1.5 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಒಂದು ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಇನ್ನೊಂದು ಖುಲ್ಲ ಇರುವಂತಹ ಸೈಡಿಗೆ ನಾನು ಆರ್ಮೋಲ್ಗೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳಾಕ್ತೀನಿ. ಅಥವಾ ನೀವು ಹೆಮ್ಮಿಂಗ್ ಪಟ್ಟಿ ಅಂತಿರಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ. ಆ ಪಟ್ಟಿಯನ್ನು ನೀಟಾಗಿ ಒಳಗಡೆಗೆ ಸೇರಿಸ್ಬಿಟ್ಟು ಈಗ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳಾಕ್ತೀನಿ. ಇದೇ ರೀತಿಯಲ್ಲಿ ಇನ್ನೊಂದು ಆರ್ಮೋಲ್ಗೂ ಕೂಡ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. 2 ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಆರ್ಮೋಲನ್ನು ಫಿನಿಶಿಂಗ್ ಮಾಡ್ಕೊಂಡಿನಿ. ಈಗ 2 ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ 2 ಸೈಡಲ್ಲೂ ಕೂಡ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಟಕ್ಸ್ ಜಾಸ್ತಿ ತೊಗೊಂಡಿಲ್ಲ, ಒಂದು ಅರ್ಧ ಇಂಚ್ಗಿಂತಲೂ ಕಡಿಮೆ. ಈ ರೀತಿ ಟಕ್ಸ್ ಹಿಡಿಯೋದ್ರಿಂದ ನೀಟಾಗಿ ಬರ್ತದೆ ಬಾಡಿ ಪಾರ್ಟ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು 4 ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಕೆಳಗಡೆಗೆ ಜಾಸ್ತಿ ಅಗಲ ತೊಗೊಂಡಿಲ್ಲ, ಒಂದು 4 ಪಾಯಿಂಟ್ನಷ್ಟು ತೊಗೊಂಡಿನಿ. ಮತ್ತು ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಾಗ ಸ್ವಲ್ಪ ಕೆಳಗೆ ಎಳೆದಿರ್ತೈತಿ ಸೈಡಲ್ಲಿ, ಅದನ್ನು ನಾವು ಈ ರೀತಿ ನೀಟಾಗಿ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಒಂದು 2-3 ಪಾಯಿಂಟ್ನಷ್ಟು ನಾನು ಕಟ್ ಮಾಡ್ಕೊಂಡಿನಿ. ಈಗ ಸ್ಕರ್ಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ಸ್ಕರ್ಟ್ ಪಾರ್ಟ್ನ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನಾನು ಮೇಲ್ಗಡೆ ನೀಟಾಗಿ ಜಾಯಿಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಕೆಳಗಡೆಯನ್ನು ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ. ಮತ್ತು ಸೈಡಲ್ಲೂ ಕೂಡ ಈ ರೀತಿಯಾಗಿ ನಾನು
ಫಿನಿಶಿಂಗ್ ಮಾಡ್ಕೊಳಾಕ್ತೀನಿ ಎರಡು ಸೈಡ್ಸ್ಗಳಲ್ಲೂ ಕೂಡ. ಯಾಕಂತಂದ್ರೆ ಎಳೆಗಳು ಉಚ್ಚಂಗಿಲ್ಲ ಮತ್ತು ನಾವು ಜಿಗ್ಜಾಗ್ ಹಾಕೋ ಅವಶ್ಯಕತೆ ಬರೋಂಗಿಲ್ಲ. ನನ್ನ ಹತ್ರ ಜಿಗ್ಜಾಗ್ ಮಷಿನ್ ಇಲ್ಲದೆ ಇರೋ ಕಾರಣ ನಾನು ಇದೇ ರೀತಿಯಾಗಿ ಫಿನಿಶಿಂಗ್ ಮಾಡ್ತಿರ್ತೀನಿ ಸ್ಕರ್ಟ್ಗಳಿಗೆ. ಎರಡು ಸೈಡ್ಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಇದು ಫ್ರಂಟ್ ಪಾರ್ಟ್ಗೆ ಬೇಕಾಗಿರುವ ಒಂದು ಪಾರ್ಟನ್ನು ನಾನು ಸ್ಟಿಚ್ ಮಾಡೀನಿ. ಇದು ಬ್ಯಾಕ್ ಪಾರ್ಟ್ದು ಸಣ್ಣ ಬಾರ್ಡ್ರ್ ಐತಿ. ಅದೇ ರೀತಿಗೆ ಫ್ರಂಟ್ ಪಾರ್ಟ್ಗೆ ಬೇಕಾಗುವಂತಹ ಸ್ಕರ್ಟ್ ಪಾರ್ಟನ್ನು ಕೂಡ ಮೇಲ್ಗಡೆ ಕೆಳಗಡೆ ಎರಡು ಸೈಡ್ಸ್ಗಳಲ್ಲೂ ಕೂಡ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಬಾಡಿ ಪಾರ್ಟ್ಗೆ ನಾವು ಈ ಸ್ಕರ್ಟ್ ಪಾರ್ಟನ್ನು ಇಟ್ಟು ಪ್ಲೇಟ್ಸ್ಗಳನ್ನು ಮಾಡ್ತಾನೆ ಅಟ್ಯಾಚ್ ಮಾಡ್ಕೋಬೇಕು. ನಾನು ಬಾಡಿ ಪಾರ್ಟನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಟು ಈ ರೀತಿ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡೀನಿ. ಸ್ಟಾರ್ಟಿಂಗಲ್ಲಿ ನೀವು ಒಂದು ಇಂಚಿನಷ್ಟು ಸೀದಾ ಹೊಲಿಗೆಯನ್ನು ತಗೊಳ್ರಿ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಪ್ಲೇಟ್ಸ್ ಯಾವ ರೀತಿಯಾಗಿ ಮಾಡಾಕ್ತೀನಿ ಅಂತ ಹೇಳಿ. ಅಪೋಸಿಟ್ ಸೈಡ್ಸ್ಗಳಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಇದೇ ರೀತಿಯಲ್ಲಿ ನೀವು ಪ್ಲೇಟ್ಸ್ಗಳನ್ನು ಮಾಡ್ಕೊರಿ. ಅಂದರೆ ಇದು ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾ. ನೋಡ್ತಾ ಇರ್ಬೋದು, ಫಸ್ಟಿಗೆ ಮಷೀನ್ ಕಡೆ ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಅದರ ಅಪೋಸಿಟ್ ಸೈಡ್ ಎರಡು ಅಪೋಸಿಟ್ ಬರುವಂಗೆ ಮತ್ತೊಂದು ಪ್ಲೇಟ್, ಮತ್ತೊಂದು ಅರ್ಧ ಇಂಚ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮಷೀನ್ ಕಡೆಗೆ ಒಂದು ಪ್ಲೇಟ್ ಮತ್ತು ಅದರ ಅಪೋಸಿಟ್ ಸೈಡಲ್ಲಿ ಒಂದು ಪ್ಲೇಟ್. ಈ ರೀತಿಯಾಗಿ ಅಪೋಸಿಟ್ ಸೈಡ್ ತಗೊಳ್ತಾನೆ ಈ ರೀತಿ ಬಾಕ್ಸ್ ಪ್ಲೇಟ್ ಲೆಹೆಂಗಾವನ್ನು ಸ್ಟಿಚ್ ಮಾಡಬೇಕು. ಇದು ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಇದನ್ನು ನಾನು ಇನ್ನೂ ದೊಡ್ಡ ಸೈಜಲ್ಲೂ ಕೂಡ ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾವನ್ನು ಸ್ಟಿಚ್ ಮಾಡಿ ನನ್ನ ಚಾನಲಲ್ಲಿ ತೋರಿಸೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ಈಗ ನಾನು ಬಾಡಿ ಪಾರ್ಟ್ನ ಕೆಳಗಡೆಗೆ ಈ ರೀತಿ ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾವನ್ನು ಸ್ಟಿಚ್ ಮಾಡೀನಿ. ಈಗ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ನಾವು ಐರನ್ ಮಾಡ್ಕೊಂಡ್ಬಿಟ್ರೆ ಪ್ಲೇಟ್ಸ್ಗಳನ್ನು ಇನ್ನೂ ನೀಟಾಗಿ ಕಾಣಿಸ್ತೈತಿ. ಸ್ಟಿಚ್ ಮಾಡಿದಾದಮೇಲೆ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡಿದಾದಮೇಲೆ ಅಷ್ಟೊಂದು ನೀಟಾಗಿ ಐರನ್ ಮಾಡೋದಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ಐರನ್ ಮಾಡ್ಕೊಂಬಿಡ್ರಿ. ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕೊಳ್ರಿ. ಈಗ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಯಾವ ರೀತಿಯಾಗಿ ನಾವು ಪ್ಲೇಟ್ಸ್ಗಳನ್ನು ಮೇಲ್ಗಡೆ ಮಾಡ್ಕೊಂಡಿರ್ತೀವಿ, ಕೆಳಗಿನವರೆಗೂ ಕೂಡ ಅದೇ ಪ್ಲೇಟ್ಸ್ಗಳನ್ನು ನೀಟಾಗಿ ಐರನ್ ಮಾಡ್ಕೋಬೇಕು. ಈ ರೀತಿ ಐರನ್ ಮಾಡ್ಕೊಂಡಾದ್ಮೇಲೆ ಎರಡು ಸೈಡ್ಸ್ಗಳನ್ನು ನಾವು ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಒಂದು ಸರ್ತಿ ಜಾಯಿಂಟ್ ಮಾಡೋಕ್ಕಿಂತಲೂ ಮುಂಚೆ ಒಂದು ಸರ್ತಿ ಚೆಕ್ ಮಾಡ್ಕೊಂಬಿಡ್ರಿ. ಎರಡು ಪಾರ್ಟ್ಸ್ಗಳ ಸೊಂಟದ ಭಾಗ ಕರೆಕ್ಟ್ ಪಾಯಿಂಟಲ್ಲಿ ಬಂದಿರಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಂದ್ರೆ 1 ಪಾಯಿಂಟ್ 2 ಪಾಯಿಂಟ್ನಲ್ಲಿ ಹೆಚ್ಚು ಕಡಿಮೆ ಆಗಿರ್ತೈತಿ. ಅದನ್ನು ನೀಟಾಗಿ ಸ್ವಲ್ಪ ಸ್ಟಿಚ್ ಮೇಲೆ ಕೆಳಗಾಗಿರ್ತೈತಿ, ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊರಿ. ಮೇಲೆ ಕೆಳಗೆ ಆಗದೇ ಇರೋ ರೀತಿಯಲ್ಲಿ ನಾವು ಸ್ಟಿಚ್ ಮಾಡಿಕೊಂಡು ಆಮೇಲೆ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾನು ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡಿಕೊಂಡು ಲೆಹೆಂಗಾವನ್ನು ರೆಡಿ ಮಾಡ್ಕೊಂಡಿನಿ ವಿತ್ ಬಾಡಿ ಪಾರ್ಟ್. ಇದು ಮೊದಲನೇ ವಿಡಿಯೋ ನಂದು ಬಾಡಿ ಪಾರ್ಟ್ಸ್ಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾ. ಈಗ ಪೂರ್ತಿಯಾಗಿ ರೆಡಿಯಾಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಕೈತಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಮೇಲೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ. ಆ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.